ಉತ್ತರ ಪ್ರದೇಶದ ಸುಲ್ತಾನ್ಪುರದಲ್ಲಿ ಒಂಟಿ ಆಗ್ಬಿಟ್ರ ಮನೇಕಾ ಗಾಂಧಿ ಅಂತ ಪ್ರಶ್ನೆ ಇದೆ. ಇಲ್ಲಿ ಗಾಂಧಿ ಕುಟುಂಬದ ಕಿರಿಯ ಸೊಸೆಗೆ ಇಂಡಿಯಾದ ಕಡೆಯಿಂದ ಕಠಿಣ ಸವಾಲು ಎದುರಾಗ್ತಾ ಇದೆ. ಇಂಡಿಯಾ ಕೂಟದ ಕಡೆಯಿಂದ ಕಠಿಣ ಸವಾಲು ಎದುರಾಗ್ತಾ ಇದೆ. ಮೇ 25ನೇ ತಾರೀಕಿನಂದು ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ ಮನೇಕಾ ಗಾಂಧಿ. ಮಗ ವರುಣ್ ಗಾಂಧಿಗೆ ಟಿಕೆಟ್ ಸಿಕ್ಕಲಿಲ್ಲ ಈ ಬಾರಿ. ಆ ಕಾರಣಕ್ಕೆ ಮುನಿಸ್ಕೊಂಡಿದ್ರು ಮನೇಕಾ ಗಾಂಧಿ. ವರುಣ್ ಗಾಂಧಿ ಬಹಿರಂಗವಾಗಿಯೇ ಬಿಜೆಪಿಯ ನಡೆಗಳನ್ನು ಟೀಕಿಸ್ತಾ ಬರ್ತಾ ಇದ್ರು. ಆಧಾರ ಸಹಿತವಾಗಿ ಅನೇಕ ವಿಚಾರಗಳಲ್ಲಿ ಆಧಾರ ಸಹಿತವಾಗಿ ವರುಣ್ ಗಾಂಧಿ ಟೀಕೆ ಮಾಡ್ಕೊಂಡು ಬರ್ತಾ ಇದ್ರು. ಟಿಕೆಟ್ ಸಿಕ್ಕಲಿಲ್ಲ ಈ ಬಾರಿ, ಬಿಜೆಪಿ ಕಡೆಯಿಂದ ಸಿಕ್ಕಲಿಲ್ಲ ಟಿಕೆಟ್. ಇನ್ನೊಂದು ಕಡೆ ಚೆಕ್ ಮಾಡಿದ್ರೆ ಮನೇಕಾ ಅವರಿಗೆ ಟಿಕೆಟ್ ಸಿಕ್ಕಿದೆ. ಬೇಸರದಿಂದನೇ 9ನೇ ಬಾರಿಗೆ ಚುನಾವಣಾ ಕಣಕ್ಕೆ ಇಳಿದ್ರು. ಕೇಂದ್ರ ಸರ್ಕಾರದ ನಿರ್ಧಾರಗಳನ್ನು ಒಂದು ಕಡೆ ವರುಣ್ ಗಾಂಧಿ ಪ್ರಶ್ನೆ ಮಾಡ್ತಾ ಇದ್ರು. ತಾಯಿ ಮನೇಕಾ ಗಾಂಧಿ ಪರವಾಗಿಯೂ ಕೂಡ ವರುಣ್ ಗಾಂಧಿ ಪ್ರಚಾರ ಮಾಡಿಲ್ಲ. ಕಳೆದ ಬಾರಿ ಕೇವಲ 14,000 ಮತಗಳಿಂದ ಮಾತ್ರ ಮನೇಕಾ ಗಾಂಧಿ ಗೆದ್ದಿದ್ರು. ಪ್ರಚಾರದಲ್ಲಿ ಎಲ್ಲಿಯೂ ಮೋದಿ ರಾಮಮಂದಿರ ವಿಚಾರವನ್ನು ಪ್ರಸ್ತಾಪನೆ ಮಾಡಿಲ್ಲ ಮನೇಕಾ ಗಾಂಧಿ. ತಾವು ಮಾಡಿರ್ತಕ್ಕಂಥ ಕೆಲಸದ ಆಧಾರದ ಮೇರೆಗೆ ಮನೇಕಾ ಗಾಂಧಿ ಮತ ಕೇಳ್ತಾ ಇದ್ದಾರೆ. ಯಾವುದೇ ಸಭೆಯಲ್ಲೂ ಕೂಡ ರಾಮ ಮಂದಿರ ನಿರ್ಮಾಣದ ಪ್ರಸ್ತಾಪನೆ ಇಲ್ಲ. ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅಯೋಧ್ಯೆಯಿಂದ ಸುಲ್ತಾನ್ಪುರಕ್ಕೆ ಕೇವಲ ಒಂದೇ 1 ಗಂಟೆಯ ಪ್ರಯಾಣ. ಅಷ್ಟು ಹತ್ತಿರದಲ್ಲಿ ಅಯೋಧ್ಯೆ ಇದ್ದರೂ ಕೂಡ ಎಲ್ಲಿಯೂ ಮನೇಕಾ ಗಾಂಧಿಯವರು ಅಯೋಧ್ಯೆ ನೋಡಿ, ರಾಮನ್ ನೋಡಿ, ರಾಮ ಮಂದಿರ ನೋಡಿ ನನಗೆ ಓಟ್ ಕೊಡಿ ಅಂತ ಕೇಳಿಲ್ಲ. ಹಿಂದಿನ ದ್ವೇಷ ಮರೆತು ಬಿಡೋಣ ಅಂತ ಮುಸ್ಲಿಮರ ಬಳಿಯೂ ಕೂಡ ಹೋಗಿ ಓಟ್ ಕೇಳ್ತಾ ಇದ್ದಾರೆ ಮನೇಕಾ ಗಾಂಧಿ. ಹಿಂದೆ ಏನೇ ಇದ್ದರೂ ಕೂಡ ದ್ವೇಷ ಇಟ್ಕೋಬೇಡಿ ನನ್ನ ಮೇಲೆ, ಓಟ್ ಕೊಡಿ ನನಗೆ ಅಂತ ಕೇಳ್ತಾ ಇದ್ದಾರೆ. ಮನೇಕಾ ಗಾಂಧಿ ಪರವಾಗಿ ಯಾವುದೇ ಒಬ್ಬ ಕೇಂದ್ರದ ನಾಯಕರು ಕೂಡ ಪ್ರಚಾರ ಮಾಡಿಲ್ಲ.